ಹಲೋ ನಮಸ್ಕಾರ, ನಾನು ನಿಮ್ಮ ಉಮೇಶ್ ಪಂಡಕಟ್ಟೆ. ಈಗ ಯಾವ್ದಾರು ಒಂದು ಫೈಲ್ ಮ್ಯಾನೇಜರ್ ಅಪ್ಲಿಕೇಶನಲ್ಲಿ ಯಾವುದೋ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡಿದ್ವಿ ಅಂತಂದರೆ ಒಂದು ಫೋಲ್ಡರ್ ಲಾಸ್ಟಿಗೆ ಹೋಗಿರ್ತಿತ್ತು. ಆ ಫೋಲ್ಡರ್ನ ಫಸ್ಟಿಗೆ ಬರಬೇಕಪ್ಪ. ಅದು ಹೆಂಗೆ ಅಂತ ಇವಾಗ ತಿಳಿಸ್ಕೊಡ್ತೀನಿ. ಒಂದು ಟ್ರಿಕ್ ಇದೆ. ಅದು ಟ್ರಿಕ್ನ ನೀವು ಮಾಡಿದ್ರಿ ಅಂತಂದರೆ ಯಾವ್ದಾರು ಫೋಲ್ಡರ್ನ ನೀವು ಕ್ರಿಯೇಟ್ ಮಾಡಿದ್ರಿ ಅಂತಂದರೆ ಫಸ್ಟಿಗೆ ಬರೋ ಮಾಡ್ಕೋಬೋದು. ಅದು ಹೆಂಗೆ ಅಂತ ಇವಾಗ ತಿಳಿಸ್ಕೊಡ್ತೀನಿ. ಒಳ್ಳೆ ಶುರು ಮಾಡೋಣ. ಶುರುಗಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ನ ಆಗಿ ಒಳ್ಳೆ ಇಷ್ಟಿದ್ರೆ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ಬಂದಿದ್ರು. ನೀವು ಶುರು ಮಾಡೋಣ. ನಿಮ್ದು ಯಾವುದೇ ಮೊಬೈಲ್ ಆಗಲಿ ಸಿಂಪಲ್ಲಾಗಿ ನಿಮ್ಮ ಫೈಲ್ ಮ್ಯಾನೇಜರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಬಿಟ್ಟು ಯಾವುದೋ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಕೊಟ್ಕೊಂಬಿಟ್ಟು ಕ್ರಿಯೇಟ್ ಫೋಲ್ಡರ್ ಮೇಲೆ ಕ್ಲಿಕ್ ಕೊಟ್ಕೊಂಬಿಟ್ಟು ಇಲ್ಲಿ ಯಾವುದೋ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಈಗ ಉಮೇಶ್ ಅಂತ ಹಾಕೊಳ್ತೀನಿ ನಾನು ಹಿಂಗೆ. ಉಮೇಶ್ ಅಂತ ಹಾಕೊಂಬಿಟ್ಟು ಓಕೆ ಮೇಲೆ ಕ್ಲಿಕ್ ಕೊಡ್ತೀನಿ. ಫೋಲ್ಡರ್ ಕ್ರಿಯೇಟ್ ಆಯಿತು. ಕ್ರಿಯೇಟ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಬಂದು ನಿಂತ್ಕೊಂಡಿದ್ದೆ. ಇದನ್ನು ಟಾಪಲ್ಲಿ ಬರಬೇಕಪ್ಪ ಅಂತಂದರೆ ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಂಬಿಟ್ಟು 3 ಡಾಟ್ ಮೇಲೆ ಕ್ಲಿಕ್ ಕೊಟ್ಕೊಂಬಿಟ್ಟು ರೀನೇಮ್ ಅಂತ ಇದೆಯಲ್ಲ, ರೀನೇಮ್ ಮೇಲೆ ಕ್ಲಿಕ್ನ ಕೊಟ್ಕೊಳ್ಳಿ. ಕ್ಲಿಕ್ ಕೊಡುವ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಏನು ರೀನೇಮ್ ಮಾಡೋಕ್ಕಪ್ಪ ಅಂತಂದರೆ ಇಲ್ಲಿ ಉಮೇಶ್ ಅಂತ ಇದೆ. UMESH ಅಂತ ಇದೆಯಲ್ಲ, ಅದ್ರ ಹಿಂದ್ಗಡೆ ಇಲ್ಲಿ ಆ್ಯಶ್ ಅಂತ ಹಾಕೊಬೇಕು. ಆ್ಯಶ್ ಅಂತ ಹಾಕೊಂಬಿಟ್ಟು ಓಕೆ ಮೇಲೆ ಕ್ಲಿಕ್ ಕೊಟ್ಟರೆ ಫೋಲ್ಡ್ರು ಟಾಪಲ್ಲಿ ಬಂದಿರುತ್ತೆ. ನಿಮ್ದು ಯಾವುದೇ ಫೋಲ್ಡ್ರ ನಿಮ್ಮೊಂದು ಯಾವುದೇ ಫೈಲ್ ಮ್ಯಾನೇಜರ್ ಆಗಲಿ ಅಲ್ಲಿ ಹೋಗ್ಬಿಟ್ಟು ಈ ರೀತಿ ಟ್ರಿಕ್ನ ಅಂದರೆ ರೀನೇಮ್ ಮಾಡ್ಕೊಳ್ಳಿ. ಆ ಫೋಲ್ಡ್ರು ಟಾಪಲ್ಲಿ ಬಂದಿರುತ್ತೆ. ನಿಮ್ಮೊಂದು ಸ್ಟೋರೇಜಲ್ಲಿ ನಿಮ್ಮೊಂದು ಮೆಮರಿ ಕಾರ್ಡ್ ಆಯಿತು, ಇಂಟರ್ನಲ್ ಸ್ಟೋರೇಜ್ ಆಯಿತು. ಅಲ್ಲಿ ಫೋಲ್ಡರ್ಸ್ಗಳು ಜಾಸ್ತಿ ಇದ್ವು ಅಂತಂದರೆ ಯಾವುದೋ ಒಂದು ಫೋಲ್ಡರ್ ಟಾಪಲ್ಲಿ ಬರಬೇಕು, ನನಗೆ ಗೊತ್ತಾಗಬೇಕು, ಅದು ಟಾಪಲ್ಲಿ ಇರಬೇಕು, ನನಗೆ ಯೂಸ್ ಆಗುತ್ತೆ ಅದರಿಂದ ಅಂತಂದರೆ ಈ ರೀತಿ ಟ್ರಿಕ್ನ ಫಾಲೋ ಮಾಡ್ಕೊಂಬಿಟ್ಟು ನೀವು ಫೋಲ್ಡರ್ಸ್ಗಳನ್ನ ಟಾಪಲ್ಲಿ ಮಾಡ್ಕೋಬೋದು. ಈಗ ಇನ್ನೊಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಂಬಿಟ್ಟು ಅದನ್ನು ಈ ರೀತಿ ಆ್ಯಶ್ ಅದರೊಂದು ನೇಮ್ ಹಾಕೊಂಬಿಟ್ಟೆ ಅಂತಂದರೆ ಈ ಉಮೇಶ್ ಅಂತ ಫೋಲ್ಡರ್ ಇದೆಯಲ್ಲ, ಇದ್ರ ಕೆಳಗಡೆ ಆ ಫೋಲ್ಡರ್ ಬಂದು ಆ್ಯಡ್ ಆಗುತ್ತೆ. ಅದ್ರ ಕೆಳಗಡೆ ಬರುತ್ತೆ. ಟಾಪಲ್ಲಿ ಬಂದಿರುತ್ತೆ. ಈ ರೀತಿ ನಿಮ್ಮ ಫೈಲ್ ಮ್ಯಾನೇಜರಲ್ಲಿ ಫೋಲ್ಡರ್ಸ್ಗಳನ್ನ ಟಾಪಲ್ಲಿ ಬರೋಂಗೆ ಮಾಡ್ಕೊಳ್ಳೋದು. ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗಾದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ನಾಗಿ ಅಂತ ಹೇಳ್ತಾ ಇದು ವಿಡಿಯೋ ಮುಗಿಸ್ತದೆ. ಮತ್ತೆ ಸಿಗೋಣ. ಎಲ್ರಿಗೂ ನಮಸ್ಕಾರ.